ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೊನ್ನವಳ್ಳಿ ಕೃಷ್ಣ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೊನ್ನವಳ್ಳಿ ಕೃಷ್ಣ ಅವರ ನಿಜವಾದ ಹೆಸರು ಬಂದು ಪ್ರಕಾಶ್ ಅಂತ. ಇವರು ಹುಟ್ಟಿದ್ದು ಬಂದು ಅರಕಲಗೂಡು ತಾಲೂಕಿನ ಹೊನ್ನವಳ್ಳಿ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಹುಡ್ತಾರೆ. ಇವ್ರಿಗೆ ಮೊದಲಿಂದನೂ ನಟನೆಗಳ ಮೇಲೆ ಜಾಸ್ತಿನ ಒಲವಿತ್ತು ಅಂತಲೇ ಹೇಳ್ಬೋದು. ಅದೇ ಕಾರಣದಕ್ಕೆ ಸಣ್ಣ ಪುಟ್ಟ ಪಾತ್ರಗಳಾದರೂ ಪರವಾಗಿಲ್ಲ, ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಇದ್ದಂತಹ ಅಪಾರವಾದಂತಹ ಅಭಿಮಾನದಿಂದ 1969ರಲ್ಲಿ ತಮ್ಮ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಆನಂತರ ಮದರಸಿಗೆ ತೆರಳಿ ಅಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಾ ಚಿತ್ರರಂಗ ಪ್ರವೇಶಿಸಲು ಪ್ರಯತ್ನಿಸಿದರು. 1974ರಲ್ಲಿ ಇವರ ಪ್ರಯತ್ನಕ್ಕೆ ಫಲ ಸಿಕ್ತು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಮೂಲಕ ಇವರು ಪೋಷಕ ನಟರಾಗಿ ಮೊದಲು ಬಣ್ಣ ಹಚ್ತಾರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆಯೇ ಇವರು ಮಾಡಿರುವಂತಹ ಪ್ರಮುಖ ಮೂವಿಗಳು ಅಂತ ನೋಡೋದಾದರೆ ಭೂತಯ್ಯನ ಮಗ, ಅಯ್ಯೋ, ಶಂಕರ್ ಗುರು, ರಥಸಪ್ತಮಿ, ಆನಂದ್, ಆಸೆಗೊಬ್ಬ ಮೀಸೆಗೊಬ್ಬ, ಓಂ, ಜನುಮದ ಜೋಡಿ, ವಂಶಿ, ಜಾಕಿ, ಡ್ರಾಮಾ, ರಾಜಕುಮಾರ ಹೀಗೆ ಮುಂತಾದ ಮೂವಿಗಳಲ್ಲಿ ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರ ಕಾಮಿಡಿಯನ್ನು ನೋಡ್ಬೋದು. ಹಾಗೆ ಶ್ರುತಿ ಮೂವಿಲಿ ಒಂದು ಮೇನ್ ರೋಲ್ನೇ ಪ್ಲೇ ಮಾಡಿರ್ತಾರೆ ನೋಡಿ. ಹೊನ್ನವಳ್ಳಿ ಕೃಷ್ಣ ಅವರ ವೈಫ್ ಇವರೇನೆ. ಇವ್ರಿಗೆ ಒಬ್ಬ ಮಗ ಕೂಡ ಇದ್ದಾರೆ. ಅವರೇನೆ ನಮ್ಮ ಬಸವದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಒಂದು ಫ್ರೆಂಡ್ ಆಗಿ ಮಾಡಿರ್ತಾರೆ. ಹಾಗೆಯೇ ತುಂಬಾ ಒಂದು ಪ್ರೈಸ್ಗಳನ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹೊನ್ನವಳ್ಳಿ ಕೃಷ್ಣ ಅವರು. ಯಾಕೆಂದರೆ ಅವರ ಆ್ಯಕ್ಟಿಂಗ್ ಸ್ಕಿಲ್ ಆಗಿತ್ತು, ಉತ್ತಮ ಪೋಷಕ ನಟ, ಉತ್ತಮ ಹಾಸ್ಯ ನಟ, ಹೀಗೆ ಫಿಲಮ್ಫೇರ್ ಅವಾರ್ಡ್ಗಳು ಕೂಡ ಬಂದಿದೆ ನಮ್ಮ ಹೊನ್ನವಳ್ಳಿ ಕೃಷ್ಣ ಅವ್ರಿಗೆ. ಇದಿಷ್ಟು ಹೊನ್ನವಳ್ಳಿ ಕೃಷ್ಣ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಯಾವ ಒಂದು ಮೂವಿ ಹೊನ್ನವಳ್ಳಿ ಕೃಷ್ಣ ಅವ್ರದ್ದು ಇಷ್ಟ ಅನ್ನೋದನ್ನು ಕೂಡ ತಿಳಿಸಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.